ಕಾರ್ಮಿಕರ ಕಷ್ಟಕ್ಕೆ ಮಿಡಿದಿದ್ದಾರೆ ಬಿಬಿಎಂಪಿ ಅವರು. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಮೃತ ಪೌರ ಕಾರ್ಮಿಕರ ಕುಟುಂಬಕ್ಕೆ ಪರಿಹಾರ ಇದುವರೆಗೂ ಇರಲಿಲ್ಲ. ಇದೀಗ ಪರಿಹಾರ ಘೋಷಣೆ ಆಗಿದೆ. ಆದಷ್ಟು ಬೇಗ ಬಿಬಿಎಂಪಿದ ಪರಿಹಾರ ಹಣ ಕೊಡ್ತೀವಿ ಅಂದ್ರು ಬಿಬಿಎಂಪಿ ಕಮಿಷನರ್ ಗೌರವ್ ಗುಪ್ತಾ. ಫ್ರಂಟ್ ಲೈನ್ ವಾರಿಯರ್ಸ್ ಅವರು ಅಂದ್ರೆ ಕಾರ್ಯಕರ್ತರು, ಅವ್ರಿಗೆ ಸಹಾಯ ಮಾಡ್ತೀವಿ, ಇನ್ಶೂರೆನ್ಸ್ ಹಾಗೂ ಪರಿಹಾರ ಕೊಡುವ ಜವಾಬ್ದಾರಿ ನಮ್ಮದು ಅಂದ್ರು ಬಿಬಿಎಂಪಿಯ ಕಮಿಷನರ್ ಗೌರವ್ ಗುಪ್ತಾ. ನಿನ್ನೆ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿತ್ತು ನ್ಯೂಸ್ 18 ಕನ್ನಡ. ಬಿಬಿಎಂಪಿ ಗಮನಕ್ಕೆ ತಂದಿದ್ವಿ ಈ ಎಲ್ಲ ವಿಚಾರಗಳನ್ನು. ಇದೀಗ ಅದಕ್ಕೆ ರಿಪ್ಲೈ ಕೂಡ ಬಂತು. ಅತಿ ಬೇಗನೆ ಅವರಿಗೆ ಹಣವನ್ನು ಸಂದಾಯ ಮಾಡ್ತೀವಿ ಅಂದ್ರು ಬಿಬಿಎಂಪಿ ಕಮಿಷನರ್ ಗೌರವ್ ಗುಪ್ತಾ. ನಿನ್ನೆ ಕೂಡ ಈ ಸುದ್ದಿ ಪ್ರಸಾರ ಮಾಡಿದ್ವಿ. ಆ ಫ್ಯಾಮಿಲಿ ಅವ್ರು ಪಡ್ತಿರುವಂಥ ಕಷ್ಟ ಎಲ್ಲವನ್ನು ಕೂಡ ನಾವು ಪ್ರಸಾರ ಮಾಡಿದ್ವಿ. ಬಿಬಿಎಂಪಿಯ ಕೆಲಸವನ್ನು ಮಾಡ್ತಾ ಪೌರ ಕಾರ್ಮಿಕರು ಸಾವನ್ನಪ್ತಾರೆ, ಆದರೆ ಅವರ ಕುಟುಂಬದವರಿಗೆ ರಸ್ತೆಗೆ ಬಿದ್ದಿದ್ದಾರೆ. ಅವ್ರಿಗೆ ಯಾವ ರೀತಿ ಸಹಾಯನೂ ಆಗ್ತಾ ಇಲ್ಲ. ಯಾರು ಅವರು ಅಫ್ಕೋರ್ಸ್ ಅವ್ರ ಫ್ರಂಟ್ ಲೈನ್ ವಾರಿಯರ್ಸ್, ಬಟ್ ಅವರಿಗೆ ಸಲ್ಲಬೇಕಾದಂಥ ಮನ್ನಣೆ ಸಿಗ್ತಿಲ್ಲ ಅಂತ ಇದೀಗ ಪೌರ ಕಾರ್ಮಿಕರ ಕಷ್ಟಕ್ಕೆ ಬಿಬಿಎಂಪಿ ಮಿಡಿದಿದೆ. ನ್ಯೂಸ್ 18 ಕನ್ನಡದ ರಿಪೋರ್ಟ್ಗೆ ಫಲಶ್ರುತಿ ಅವರಿಗೆ ತಲುಪಬೇಕಾದಂಥ ಹಣವನ್ನು, ಮೊತ್ತವನ್ನು, ಪರಿಹಾರವನ್ನು ನಾವು ಅತಿ ಬೇಗನೆ ಕೊಡ್ತೀವಿ ಎಂದರು ಬಿಬಿಎಂಪಿ ಕಮಿಷನರ್ ಗೌರವ್ ಗುಪ್ತಾ. ಯಾರಾದ್ರೂ ಮಾತಾಡಿ. ಏನಕ್ಕೆ ಎಷ್ಟು ವರ್ಷ ಆಯ್ತಮ್ಮ ಕೆಲಸ ಮಾಡ್ತಾಯಿದ್ರು ಅವರು? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ರು ಅವರು? ಓಕೆ, ಲೆಟ್ಸ್ ಸಿ. ನನ್ನ ಸಹೋದ್ಯೋಗಿ ಲೈವ್ ಬರೋರಿದ್ದಾರೆ. ಏನಾಯ್ತು, ಏನೇನು ಬೆಳವಣಿಗೆ, ಹೇಗೆ ಆಗ್ತದೆ ಅಂತ ನೋಡೋಣ. ನನ್ನ ಸಹೋದ್ಯೋಗಿ ಆಶಿಕ್ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಮಾರ್ನಿಂಗ್ ಆಶಿಕ್. ನಿನ್ನೆ ಇಡೀ ದಿವಸ ಅಫ್ಕೋರ್ಸ್ ನಾನು ನ್ಯೂಸಲ್ಲಿದ್ದೆ. ಬಿಬಿಎಂಪಿಯ ಆ ಫ್ರಂಟ್ ಲೈನ್ ವಾರಿಯರ್ಸ್ ಎಷ್ಟು ಕಷ್ಟಪಡ್ತಿದ್ರು ಅಂತ ನಾವು ಕೂಡ ಸುದ್ದಿ ಪ್ರಸಾರ ಮಾಡಿದ್ವಿ. ಏನಂದ್ರು ಗೌರವ್ ಗುಪ್ತಾ ಅವರು? ಹೌದು ಹರೀಶ್, ಏನು ಕಳೆದ ಕೆಲವು ದಿನಗಳಿಂದ ಈ ಒಂದು ಸ್ಟೋರಿಯನ್ನು ಫಾಲೋ ಅಪ್ ಮಾಡ್ತಿದ್ದೆ ನ್ಯೂಸ್ 18 ತಂಡ. ಅದರ ಒಂದು ಮೊದಲ ಹಂತದ ಒಂದು ಫಲಶ್ರುತಿ ಇದೀಗ ಸಿಕ್ಕಿರುವಂಥದ್ದು. ಇವತ್ತು ಕೂಡ ಇದ್ರ ಬಗ್ಗೆ ಮಾತನಾಡಿಸೋದಕ್ಕೆ ಗೌರವ್ ಗುಪ್ತರನ್ನ ಭೇಟಿಯಾದಾಗ ಒಂದು ಮಹತ್ವದ ಬೆಳವಣಿಗೆ ಆಗಿದೆ ಅಂತಲೇ ಹೇಳ್ಬೋದು. 39 ಜನ ಕಳೆದ ಒಂದು ವರ್ಷದ ಹಿಂದೆ ಈ ಕೊರೋನಾಗೆ ಬಲಿಯಾಗಿದ್ದಂತಹ ಪೌರ ಕಾರ್ಮಿಕರು ಯಾರಿರ್ತಾರೆ, ಅವರು 39 ಜನ ಈ ಒಂದು ಸೋಂಕಿಗೆ ಮೃತಪಟ್ಟಿರ್ತಾರೆ. ಇವರಿಗೆಲ್ಲರಿಗೂ ಕೂಡ ಸರ್ಕಾರ 30 ಲಕ್ಷ ಧನ ಸಹಾಯವನ್ನ, ಪರಿಹಾರ ಧನವನ್ನ ಕೊಡ್ತೀನಿ ಅನ್ನುವಂಥ ಒಂದು ಘೋಷಣೆಯನ್ನು ಕೂಡ ಮಾಡಿತ್ತು. ಇದರ ಫೈಲೆಲ್ಲವೂ ಕೂಡ ಬೇಕಾಬಿಟ್ಟಿಯಾಗಿರುವಂಥ ಒಂದು ಇದು ಕೊಡಬೇಕು, ಇದ್ರ ಬಗ್ಗೆ ಯಾರು ಕಾಳಜಿ ವಹಿಸಬೇಕು, ಇವರಿಗೆ ಯಾರದನ್ನು ಮುಟ್ಟಿಸಬೇಕು ಅನ್ನುವಂಥ ಒಂದು 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 ನಿರ್ಲಕ್ಷ್ಯವನ್ನ ಬಿಬಿಎಂಪಿ ತೋರ್ತಾ ಇತ್ತು ಅಂತಲೇ ಹೇಳಬೇಕು. ಆದರೆ ನ್ಯೂಸ್ 18 ತಂಡ ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ ಬೆನ್ನಲ್ಲೇ ಸುಮಾರು 20 ಕಡತಗಳನ್ನು ಈಗಾಗಲೇ ಆರೋಗ್ಯ ಇಲಾಖೆಗೆ ಬಿಬಿಎಂಪಿ ರವಾನಿಸಿದೆ. ಆದಷ್ಟು ಬೇಗ ಈ ಒಂದು ಅವರಿಗೆ ಸಿಗಬೇಕಾಗಿದ್ದಂತಹ ಪರಿಹಾರ ಧನವನ್ನು ಆದಷ್ಟು ಬೇಗ ಕೊಡಿಸ್ತೀವಿ, ಅದು ನಮ್ಮ ಮೇಲಿರುವಂಥ ಜವಾಬ್ದಾರಿ ಅನ್ನುವಂಥ ಮಾತನ್ನು ಗೌರವ್ ಗುಪ್ತಾ ಅವರು ಹೇಳಿರುವಂಥದ್ದು. ಇದರ ಜೊತೆಗೆ ಏನು ಕಳೆದ ಮೊದಲನೇ ವೇವಲ್ಲಿ ಅಂದರೆ ಮೊದಲನೇ ಅಲೆಯಲ್ಲಿ ಸರ್ಕಾರ ಮತ್ತು ಬಿಬಿಎಂಪಿ ಸಮಾಲೋಚನೆ ಮಾಡಿ ಇನ್ನೊಂದು ಅಂದರೆ ಇನ್ಶೂರೆನ್ಸ್ ಕೂಡ ಇವರಿಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿತ್ತು. ಅದನ್ನು ಕೂಡ ಕೊಡುವಂಥ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಇನ್ನು ಈ ಬಾರಿ ಅಂದರೆ ಎರಡನೇ ಅಲೆಯಲ್ಲಿ ಕೂಡ ಒಂದಿಷ್ಟು ಪೌರ ಕಾರ್ಮಿಕರು ಈ ಒಂದು ಕೊರೋನಾಗೆ ಬಲಿಯಾಗಿದ್ದಾರೆ. ಆದರೆ ಅವರಿಗೆ ಈ ರೀತಿಯಾದಂತಹ ಪರಿಹಾರ ಧನವನ್ನು ಮತ್ತು ಇನ್ಶೂರೆನ್ಸನ್ನು ಕೊಡಬೇಕು ಬೇಡುವ ಅನ್ನೋಂಥದ್ರ ಬಗ್ಗೆ ನನಗೆ ಸದ್ಯಕ್ಕೆ ಮಾಹಿತಿ ಇಲ್ಲ. ಅದನ್ನು ಸ್ವತಃ ಸರ್ಕಾರವೇ ಘೋಷಣೆ ಮಾಡಬೇಕು ಅನ್ನೋಂಥದ್ದು ಕೂಡ ಅವರು ಹೇಳಿರುವಂಥದ್ದು. ಓಕೆ, ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ರೇಣುಕಾ ಅಂತ ಮೃತ ಶ್ರೀನಿವಾಸ್ ಅವರ ಮನೆಯವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೇಣುಕಾ ಅವರೇ ನಮಸ್ಕಾರ. ನಮಸ್ತೆ ಸರ್. ಏನೋ ನಾನು ರೇಣುಕಾ ಅವರ ಮಗಳು ಪ್ರಿಯಾ ಅಂತ. ಓಕೆ, ರೇಣುಕಾ ಅವರೇ ಏನಾದರೂ ಮಾಹಿತಿ ಬಂತ ಬಿಬಿಎಂಪಿಯಿಂದ? ಸರ್ ರೇಣುಕಾ ಅಲ್ಲ, ರೇಣುಕಾ ಅವ್ರ ಮಗಳು ಪ್ರಿಯಾ ಮಾತಾಡ್ತಾ ಇರೋದು. ಪ್ರಿಯಾ ಅವರೇ ಹೇಳಿ. ಪ್ರಿಯಾ ಅವರೇ. ಸರ್ ಇನ್ನೂ ಏನು ಮಾಹಿತಿ ಬಂದಿಲ್ಲ. ಅದೇ ಅಪ್ಲಿಕೇಶನ್ ಎಲ್ಲ ಫಿಲ್ಅಪ್ ಮಾಡಿದೀವಿ, ಅವರಿಂದ ಇನ್ನು ಏನು ರೆಸ್ಪಾನ್ಸ್ ಆಗಿಲ್ಲ. ಓಕೆ, ಆದ್ರೆ ನಮ್ಮ ಜವಾಬ್ದಾರಿ ನಾವು ಕೊಡ್ತೀವಿ ಅಂತೆಲ್ಲ ಹೇಳಿದ್ದಾರೆ ಇವತ್ತು ಬಿಬಿಎಂಪಿ ಕಮಿಷನರ್ ಅವರು. ಸೊ ಪ್ರಿಯಾ ಅವರೇ, ಐ ಥಿಂಕ್ ಅದೊಂದು ಪ್ರೊಸೆಸ್ ಮಾಡಿ ನಿಮಗೆ ತಲುಪಿಸ್ತಾರೆ ಅಂತ ಅನ್ಸುತ್ತೆ. ಬಟ್ ನೀವೇನಾದ್ರು ಹೋಗಿ ಕೇಳ್ಕೊಂಡಿದ್ರಾ? ಇಲ್ಲ ಸರ್, ಇನ್ನು ಏನು ಕೇಳ್ಕೊಂಡಿಲ್ಲ. ಅದೇ ಮೊನ್ನೆ ನ್ಯೂಸ್ ರಿಪೋರ್ಟ್ ಬಂದಿದ್ರಲ್ವಾ, ಹೇಳಿದ್ವಿ. ಹೌದು, ಸಂಘ ಅವ್ರಿಗೇನೋ ಒಪ್ತಿದಾರಂತೆ. ಮಾತಾಡ್ತೀನಿ ಅಂದ್ರು. ನಾವು ಸಹಾಯ ಮಾಡ್ತೀವಿ, ಇನ್ಶೂರೆನ್ಸ್ ಮತ್ತು ಪರಿಹಾರ ಕೊಡೋದು ಅಫ್ಕೋರ್ಸ್ ನಮ್ಮ ಜವಾಬ್ದಾರಿ, ನಾವು ಅದನ್ನ ಮಾಡ್ತೀವಿ ಅಂತ ಗೌರವ್ ಗುಪ್ತಾ ಕಮಿಷನರ್ ಹೇಳಿದಾರಮ್ಮ ಈಗ. ಮೇ ಬಿ ನೀವಾಗಲೇ ಫಾರಂ ಫಿಲಪ್ ಮಾಡಿ ಕೊಟ್ಟಾಯ್ತಲ್ವಾ? ಹೌದು ಸರ್. ಓಕೆ, ಅದನ್ನ ಪ್ರೊಸೆಸ್ ನಡೆಯುತ್ತೆ.
ಅದಕ್ಕೆ ಫಂಡ್ ರಿಲೀಸ್ ಮಾಡಬೇಕಷ್ಟೇ ಗೌರ್ಮೆಂಟು. ರಿಲೀಸ್ ಮಾಡಿದ್ಮೇಲೆ ಅದು ನಿಮ್ಮ ಅಕೌಂಟ್ಗಳಿಗೆ ಕ್ರೆಡಿಟ್ ಆಗಬೇಕು. ನಿಮಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದಾರೆ ಒಬ್ಬರಿಗೆ ಕುಟುಂಬ ಸದಸ್ಯರಿಗೆ? ಹಾ ಸರ್ ಹೇಳಿದ್ದಾರೆ. ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಬಂತಾ? ಇನ್ನೂ ಇಲ್ಲ ಸರ್. ಇನ್ನೂ ಇಲ್ಲ. ಓಕೆ, ಮನೆ ಪರಿಸ್ಥಿತಿ ಹೇಗಿದೆ ಪ್ರಿಯಾ ಅವರೇ? ತುಂಬಾ ಕಷ್ಟ ಆಗ್ತೈತೆ ಸರ್. ತಂದೆ ತಾಯಿ ಇಬ್ರು ತೀರ್ಕೊಂಡಿದ್ದಾರೆ. ತಂದೆ ತೀರಿ 10 ತಿಂಗಳಿಗೆ ತಾಯಿ ತೀರ್ಕೊಂಡ್ರು. ಓಕೆ ಓಕೆ. ಈಗ ಮನೇಲಿ ಯಾರು ಇರೋದಮ್ಮ? ಇವಾಗ ಮನೇಲಿ ನಾನು ನಮ್ಮ ಅಣ್ಣ ಇದ್ದೀವಿ. ಓಕೆ. ಅಣ್ಣ ಏನಾದ್ರು ಕೆಲಸ ಮಾಡ್ತಾರಾ? ಇಲ್ಲ ಸರ್. ಓಕೆ. ಈಗ ಬೇರೆ ದಿನಸಿ ಎಲ್ಲ ಹೇಗಮ್ಮ? ನಾನು ಕೆಲ್ಸಕ್ಕೂ ಹೋಗ್ತಾ ಇಲ್ಲ. ಓಕೆ. ದಿನಸಿಗೆ ತುಂಬಾ ಕಷ್ಟ ಆಗ್ತೈತೆ ಸರ್. ಯಾರಾದ್ರೂ ಸಹಾಯ ಮಾಡ್ತಿದಾರ ದಿನಸಿ? ಯಾರು ಇಲ್ಲ ಸರ್, ಯಾರು ಸಹಾಯ ಮಾಡ್ತಾ ಇಲ್ಲ. ಓಕೆ, ನಿಮ್ಮ ನಂಬರ್ ನನ್ನ ಹತ್ರ ಇದೆ ಈಗ. ನಿಮ್ಮ ಮನೆ ಇಲ್ಲಮ್ಮ? ಬಿನ್ನಿಪೇಟೆ ಸರ್. ಬಿನ್ನಿಪೇಟೆ. ಓಕೆ, ಡೋಂಟ್ ವರಿ, ನಾ ದಿನಸಿಗೆ ಅರೇಂಜ್ ಮಾಡ್ಕೊಡ್ತೀವಿ, ತಲೆ ಕೆಡಿಸ್ಕೋಬೇಡಿ. ನಿಮ್ಮ ನಂಬರ್ ನಮ್ಮ ಹತ್ರ ಇದೆ. ಸೊ ಊಟ ತಿಂಡಿ ವ್ಯವಸ್ಥೆಯನ್ನು ಮಾಡೋಣ, ಅದ್ರ ಬಗ್ಗೆ ಏನು ಭಯ ಪಡಬೇಡಿ, ನೀವು ಆರಾಮಿರಿ. ಸರ್ಕಾರದಿಂದ ಈ ಹಣ ರಿಲೀಸ್ ಆಗಬೇಕು, ಒಂದಷ್ಟು ನಿಮ್ಮ ಮುಂದಕ್ಕೆ ಜೀವನ ಇದ್ದೇ ಇರುತ್ತಲ್ಲ, ಸೊ ಹಾಗಾಗಿ ಧೈರ್ಯವಾಗಿ ಬದುಕಬೇಕು ಅಷ್ಟೇ. ಫುಡ್ ಪ್ಯಾಕೆಟ್ಸ್ ಏನಿದೆ ಅಥವಾ ದಿನಸಿ ಏನಿದೆ ಅದನ್ನು ಇದು ಮಾಡೋಣ, ಅದನ್ನು ನಾವು ಅರೇಂಜ್ ಮಾಡ್ತೀವಿ. ಡೋಂಟ್ ವರಿ ಪ್ರಿಯಾ, ತಲೆ ಕೆಡಿಸ್ಕೋಬೇಡಿ. ಓಕೆನಾ? ಕಾನ್ಫಿಡೆಂಟ್ ಆಗಿರಿ. ಓಕೆ, ಗೌರವ್ ಗುಪ್ತಾ ಅವ್ರು ಏನು ಮಾತಾಡಿದ್ರು ಅದನ್ನು ಕೂಡ ನಿಮಗೆ ತೋರಿಸ್ಬಿಡ್ತೀನಿ. ಹೋದ ವರ್ಷದಲ್ಲಿ ತೀರ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳಿಗೆ ಒಂದು ಇನ್ಶೂರೆನ್ಸ್ ವ್ಯವಸ್ಥೆ ಇತ್ತು. ಇನ್ಶೂರೆನ್ಸ್ ವ್ಯವಸ್ಥೆ ಪ್ರಕಾರ ಎಲ್ಲ 20 ಜನರದು ಒಂದು ಕೇಸ್ಗಳನ್ನು ಅಲ್ಲಿಗೆ ರಿಫರ್ ಮಾಡಲಾಗಿದೆ. ಅಲ್ಲಿಗೆ ರಿಫರ್ ಮಾಡಲಾಗಿದ್ದ ಕೇಸ್ನಲ್ಲಿ 16 ಸ್ಯಾಂಕ್ಷನ್ ಆಗಿ ಈಗ ಅದನ್ನು ಬಿಡುಗಡೆ ಆಗುವ ಹಂತದಲ್ಲಿ ಇದೆ. 4 ಅವರು ಇನ್ನು ಕೆಲವು ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ, ಅದು ಖಂಡಿತ ಬರುತ್ತೆ. ಅದರ ಜೊತೆಗೆ ಈಗಿನ ಅಲೆನಲ್ಲಿ ಇರ್ತಕ್ಕಂಥ ಏನು ಕೇಸ್ಗಳಿದ್ದಾವೆ ಅದರಲ್ಲಿ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿ ನನಗೆ ಕೇಳಿ ಬಂದಿದೆ. ಸೊ ಹಾಗಾಗಿ ಅದನ್ನು ನಮ್ಮ ವತಿಯಿಂದಲೇ ಅದನ್ನು ಪೂರ್ತಿ ವ್ಯವಸ್ಥೆಯನ್ನು ಅವರಿಗೆ ಬೇಕಾಗಿರ್ತಕ್ಕಂಥ ಕಂಪನ್ಸೇಷನ್ ಕೊಡ್ತಕ್ಕಂಥದ್ದು ನಾವು ಮಾಡ್ತೀವಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಪೌರ ಕಾರ್ಮಿಕರ ಅಧ್ಯಕ್ಷ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು ನಮಸ್ಕಾರ. ನಮಸ್ಕಾರ ಸರ್. ಓಕೆ, ಒಂದು ಕಮಿಷನರ್ ಸಾಹೇಬರು ಹೇಳ್ತಿದ್ದಾರೆ ಶೀಘ್ರವೇ ಪರಿಹಾರ ಕೊಡಿಸ್ತೀನಿ, ಅವ್ರಿಗೆ ಏನು ಹಣ ಸಂದಾಯ ಆಗ್ಬೇಕು ಅದಾಗುತ್ತೆ ಅಂತ. ಸರ್ ನಮ್ಮಲ್ಲಿ ನಮ್ಮ ಎಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಸರ್? BBMP ಹಿಂದಿನ ಮೇಯರ್ ಆದಂತ ಗಂಗಾಂಬಿಕೆ ಅವರ ನೇತೃತ್ವದಲ್ಲಿ ನಮ್ಮ ಕೌನ್ಸಿಲ್ ಸಭೆಯಲ್ಲಿ ಒಂದು ತೀರ್ಮಾನ ಆಗಿ 10,000 ರೂಪಾಯಿ ಅವರು ಪರಿಹಾರ ಕೊಡ್ತೀವಿ, ಯಾರೇ ತೀರೋದ್ರು, ಸಾಮಾನ್ಯ ಕಾಯಿಲೆ ಬಿದ್ದು ಸತ್ತೋದ್ರೂ ಕೊಡ್ತೀವಂತ ತೀರ್ಮಾನ ಆಯ್ತು. ಮತ್ತೆ ಶವ ಸಂಸ್ಕಾರಕ್ಕೆ 20,000 ಕೊಡ್ತೀವಂತ ತೀರ್ಮಾನ ಆಯ್ತು. ಆದ್ರೆ ಶವ ಸಂಸ್ಕಾರಕ್ಕೆ 20,000 ಕೊಡುವಾಗ ಯಾರೋ ಒಬ್ಬ ಗುತ್ತಿಗೆದಾರರ ಕಡೆಯಿಂದ 20,000 ತಗೊಂಡ್ಬಂದು ಕೊಡ್ತಾವ್ರ ಸರ್. ನೇರವಾಗಿ ಬಿಲ್ ಮಾಡಿ ನಮ್ಗೆ ಇದುವರೆಗೂ ಕೊಡ್ತಾ ಇಲ್ಲ. ಯಾಕೆ ಅಕೌಂಟ್ಗೆ ಹಾಕಲ್ವಾ? ಅಕೌಂಟ್ಗೆ ಹಾಕಲ್ಲ ಸರ್, ಡೈರೆಕ್ಟ್ ಆವತ್ತೇ ಕೊಡ್ಬೇಕಂತ ತೀರ್ಮಾನ ಆಗಿರುತ್ತೆ. ಓಕೆ, ಬಟ್ ಆದ್ರೆ ಇವಾಗ ಪರಿಹಾರ ಕೊಡ್ತೀವಿ ಅಂದ್ರಲ್ಲ, ಅದೆಲ್ಲ ಅಕೌಂಟ್ಗೆ ಬರುತ್ತೆ ತಾನೆ? ಅದು ಬರುತ್ತೆ ಸರ್, ಬರುತ್ತೆ. ಅದು ಅಕೌಂಟ್ಗೆ ಬರುತ್ತೆ. ಈಗಾಗಲೇ ಒಂದು 10 ಜನಕ್ಕೆ ಪರಿಹಾರ ಸಿಕ್ಕಿದೆ ಸರ್. ಈಗ 2 ತಿಂಗಳಿಂದ ಪರಿಹಾರ ಸಿಕ್ಕಿಲ್ಲ. ಎಲ್ಲ ಕೆಲವರು ಇಂಪಾರ್ಟೆಂಟ್ ಅವರು ಏನು ದಾಖಲೆ ಕೇಳಿರ್ತಾರ ದಾಖಲೆ ಎಲ್ಲ ಕೊಟ್ಟಿದ್ದಾರೆ, ಅವ್ರಿಗೆ ಆಗಿಲ್ಲ. ಉಳಿದವರಿಗೆ ಅವ್ರಿಗೇನು ಅಟ್ಲೀಸ್ಟ್ ನಮ್ಮ ಸಂಬಂಧಪಟ್ಟ AW ಅವರು ಅವ್ರಿಗೊಂದು ಎಂಡಾರ್ಸ್ಮೆಂಟ್ ಕೊಟ್ಟು ಇಂಥ ದಾಖಲೆ ತಗೊಂಡ್ಬನ್ನಿ, ಇಂಥ ಅರ್ಜಿ ಹಾಕೊಳ್ಳಿ ಅಂತ ಯಾರು ತಿಳುವಳಿಕೆ ಕೊಡಲ್ಲ ಸರ್. ಮೇನ್ ಬೇಜಾರಾಗಿ AW ಆಫೀಸ್ ಇಂದಾನೇ ಡಿಲೇ ಆಗ್ತಾ ಇರುತ್ತೆ. ಒಂಚೂರು ಅವೇರ್ನೆಸ್ ಮೂಡಿಸಬೇಕು. ನೀವು ಒಂಚೂರು ಮುಖ್ಯಸ್ಥರಿದ್ದೀರಿ. ನಾವೆಲ್ಲ ಹೇಳಿದ್ವಿ ಸರ್, ಹೇಳಿದ್ವಿ. ಮೊನ್ನೆ ಸಫಾಯಿ ಕರ್ಮಚಾರಿ ನಮ್ಮ ಶಿವನ್ ಅವರು ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರು ಒಂದು ಸಭೆ ಆಯ್ತು ಸರ್ ಇಲ್ಲಿ ಸಭಾಂಗಣ 1ರಲ್ಲಿ BBMP ಮುಖ್ಯ ಕಚೇರಿಯಲ್ಲಿ. ಅವತ್ತು ನಾವು ಅವ್ರಿಗೆ ಅಧ್ಯಕ್ಷರಿಗೆ ತಿಳಿಸಿದ್ವಿ, ಸಂಬಂಧಪಟ್ಟ ಅಧಿಕಾರಿಗಳಿದ್ರು ಅವ್ರಿಗೆ ತಿಳಿಸಿದ್ವಿ. ಬಟ್ ಏನಂದ್ರು ಅವರು? ಸರ್ ಅವರು ಎಲ್ಲ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡ್ರು. ನಮ್ಮ ಇವರು ಜಾಯಿಂಟ್ ಕಮಿಷನರ್ ಆದಂತ ಸರ್ಫರಾಜ್ ಖಾನ್ ಅವರು ನೇತೃತ್ವದಲ್ಲಿ ದೊಡ್ಡ ಮೀಟಿಂಗ್ ಆಯ್ತು. ಅವರು ಎಲ್ಲ ಒಪ್ಪಿದ್ದಾರೆ. ಸಂಬಂಧಪಟ್ಟ ಸಿಗ್ಲಿದ್ದಾರೆ ಸರ್, ಅವ್ರು ಇಲ್ಲ ಸುಮ್ನೆ ಅದಿಲ್ಲ ಇದಿಲ್ಲ 5 ವರ್ಷ ಕಂಟಿನ್ಯೂವಾಗಿ 5 ವರ್ಷ ಸೇವೆ ಮಾಡಿರ್ಬೇಕು ಅಂತ ಒಂದು ಆದೇಶ ಮಾಡಿದ್ದಾರೆ. ಆದ್ರೆ ಕೆಲವರು 1 ವರ್ಷ 2 ವರ್ಷ ಕಮ್ಮಿ ಇದೆ, ಕೊಡ್ಬೋದಲ್ಲ ಸರ್? ಈಗ ಯಾರೇ ಒಬ್ಬ ಕಾಯಂ ಪೌರ ಕಾರ್ಮಿಕರು ತೀರೋದ್ರೆ ಅವ್ರಿಗೆಲ್ಲಾ ಪರಿಹಾರನೂ ಕೊಡ್ತಾರೆ, ಕೆಲಸಾನು ಕೊಡ್ತಾರೆ. ಆದ್ರೆ ಈ ನೇರ ವೇತನ ಪೌರ ಕಾರ್ಮಿಕರು ಸತ್ರೆ 5 ವರ್ಷ ಕಂಡೀಷನ್ ಹಾಕಿದ್ದಾರೆ. 5 ವರ್ಷ ಕೆಲವರಿಗೆ ಪಾಪ ಗೊತ್ತೇ ಇಲ್ಲ, ಅವ್ರಿಗೆ ಆ ಕಾನೂನೇ ಗೊತ್ತಿಲ್ಲ. 5 ವರ್ಷ ಅಂದ್ರೆ ಪಾಪ ಅವ್ರಿಗೆ ಪರಿಹಾರ ಸಿಕ್ಕಲ್ಲ ಸರ್. ಅದನ್ನ ತಪ್ಪಿಸ್ಬೇಕಾಗುತ್ತೆ ಸರ್. ತಾವು ಕಮಿಷನರ್ ಅಥವಾ ಆಡಳಿತಾಧಿಕಾರಿ ರಾಕೇಶ್ ಸಿಂಗ್ ಹತ್ರ ಮಾತಾಡಿದನ್ನ ತಪ್ಪಿಸಿದ್ರೆ
ಈ ಜನಕ್ಕೆ ಅನುಕೂಲ ಆಗುತ್ತೆ ಸರ್. ಎಸ್, ಥ್ಯಾಂಕ್ ಯು ಸೊ ಮಚ್ ಮುನಿರಾಜ್ ಅವರೇ, ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಮುಂದುವರಿತ ಒಂದು ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ.